ಆಸೀನರಾಗಿರುವಂಥ ಪರಮ ಪೂಜ್ಯ ಅಗಡಿ ಗ್ರಾಮದ ಪ್ರಭುಸ್ವಾಮಿ ಮಠದ ಗುರುಸಿದ್ಧ ಮಹಾಸ್ವಾಮಿ ಭಗವತ್ಪಾದಕರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೊಡ್ತೀವಿ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆಲ್ಲದೆ ಎಲ್ಲ ರಂಗಗಳಲ್ಲಿಯೂ ಒಂದಿಲ್ಲೊಂದು ಕಾರಣಗಳಿಂದ ಅವರನ್ನವರು ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರ್ತೀವಿ. ಅಗಡಿ ಗ್ರಾಮ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಒಂದು ಗ್ರಾಮೀಣ ಘಟಕವನ್ನು ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ ಗುರುಗಳ ಅಮೃತ ಹಸ್ತದಿಂದ ಹಾಗೆ ಅಗಡಿ ಗ್ರಾಮದ ಸಮಾಜಕ್ಕೆ ಅತ್ಯುತ್ತಮ ಶಿಷ್ಯವೃಂದವನ್ನು ಕೊಡುಗೆಯಾಗಿ ಕಾಣಿಕೆಯಾಗಿ ನೀಡಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗೊಲ್ಲರ್ ಸಾಹೇಬರಿಗೆ ಹಾಗೂ ಅಗಡಿ ಗ್ರಾಮ ತುಂಬ ವಿಶೇಷತೆಯನ್ನು ಹೊಂದಿರತಕ್ಕಂಥ ಗ್ರಾಮ. ನನಗೂ ಈ ಗ್ರಾಮಕ್ಕೂ ಸುಮಾರು ಒಂದು 20-25 ವರ್ಷಗಳ ಅವಿನಾಭಾವ ಸಂಬಂಧ. ಅದ್ಯಾಕೋ ಏನೋ ಗೊತ್ತಿಲ್ಲ, ಈ ಗ್ರಾಮದಲ್ಲಿ ನನಗೆ ಸಾಕಷ್ಟು ಜನ ರಾಜಕೀಯ ಮಿತ್ರರಿದ್ದಾರೆ, ಆತ್ಮೀಯ ಮಿತ್ರರಿದ್ದಾರೆ. ಅದರ ಜೊತೆಗೆ ಈ ಗ್ರಾಮ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಬುದ್ಧಿ ಅಗಡಿ ಗ್ರಾಮ ಇಂಗ್ಲೀಷ್ ಅಕ್ಷರದಿಂದ ಪ್ರಾರಂಭವಾದರೆ ಎದಿಂದ ಪ್ರಾರಂಭವಾಗಿ ಐಯಿಂದ ಮುಕ್ತಾಯಗೊಳ್ತದೆ. ಅಂದರೆ ಐ ಅಂದರೆ IQ ಈ ಗ್ರಾಮದಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇದೆ, ವಿಚಾರವಾದಿತನ ಜಾಸ್ತಿ ಇದೆ ಅಂತ ಒಂದು ವಿಚಾರ. ಹಾಗೆ ನಾವು ಕನ್ನಡ ಭಾಷೆಯಲ್ಲಿ ಪ್ರಾರಂಭ ಮಾಡಿ ಮುಗಿಸೋದಾದರೆ ಅದಿಂದ ಪ್ರಾರಂಭವಾಗಿ ಡಿಯಿಂದ ಅಂತ್ಯಗೊಳ್ತೀವಿ. ಅಂದರೆ ಅಡಿ ಅಂತ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಈ ಗ್ರಾಮದಲ್ಲಿ ಅಥವಾ ಈ ಗ್ರಾಮದವರು ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಅದಕ್ಕೊಂದು ಭದ್ರವಾಗಿರ್ತಕ್ಕಂಥ ಅಡಿಪಾಯವನ್ನು ಈ ಗ್ರಾಮದ ಜನ ಹಾಕ್ತಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಇದ್ದಾವೆ, ಒಕ್ಕೂಟಗಳಿದ್ದಾವೆ. ಹಾಗೆ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೇವಲ ಒಂದು ವರ್ಷದಲ್ಲಿ ನಮ್ಮ ಆತ್ಮೀಯ ಸಹೋದರ ಮಿತ್ರರು, ನಮ್ಮ ಹಿತೈಷಿಗಳು ಸದಾ ನನಗೆ ಗೌಡರಾಜು ಬರ್ಬೇಕು ಅಂತೇಳಿ ಸದಾ ಬೆನ್ನೆಲುಬಾಗಿ ಕಾಡ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಮಿತ್ರ ರಾಮು ತಳವಾರ್ ಅವರು ಮತ್ತು ನಮ್ಮ ಸುಮಾಪುರದವರು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಇಬ್ಬರ ನೇತೃತ್ವದಲ್ಲಿ, ಅವರಿಬ್ಬರ ಜೋಡೆತ್ತುಗಳ ಸಹಕಾರದಲ್ಲಿ ಮತ್ತು ನಮ್ಮ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಶಿವಪ್ಪ ಅವರ ಕ್ರಿಯಾಶೀಲತೆಯಲ್ಲಿ ನಮ್ಮ ವೀರೇಶ್ ಅವರಾಗಿರ್ಬೋದು, ನಮ್ಮ ಮಂಜುನಾಥ್ ಆಗಿರ್ಬೋದು, ಸಾಕಷ್ಟು ಜನ ಯುವಕರಿದ್ದೀರಿ, ಮಹಿಳೆಯರಿದ್ದೀರಿ. ಈ ಒಂದು ಜಿಲ್ಲೆಯ 8 ತಾಲೂಕುಗಳಲ್ಲಿ ಗ್ರಾಮೀಣ ತಾಲೂಕು ಘಟಕಗಳನ್ನು ಮಾಡಿದ್ದೀರಿ, ಸಾಕಷ್ಟು ಗ್ರಾಮೀಣ ಘಟಕಗಳನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಸಂಘಟನೆ 2-3 ಕಾರ್ಯಕ್ರಮಗಳಿಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕೂಡ ಇಲ್ಲಿ ಕರೆಸಿದಿರಿ. ನನ್ನ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ನಿಮ್ಮ ಸಂಘಟನೆ ಆಕಾಶೆತ್ತರಕ್ಕೆ ಬೆಳೆಯುವಂತಾಗಲಿ, ಗುರುಗಳ ಆಶೀರ್ವಾದ ನಿಮಗೆ ಸಿಗುವಂತಾಗಲಿ, ಹಾಗೆ ಗುರು ಹಿರಿಯರ ಶ್ರೀರಕ್ಷೆ, ಹಾಗೆ ಯಾವುದೇ ಗ್ರಾಮದಲ್ಲಿ ನೀವು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಆ ಗ್ರಾಮದ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಂಘಟನೆಗೆ ತನು ಮನ ಧನದಿಂದ ಶಕ್ತಿ ನೀಡುವಂಥ ಶಕ್ತಿ ಭಗವಂತ ನನಗೂ ನೀಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಅಗಡಿ ಗ್ರಾಮದ ಎಲ್ಲ ದೇವತೆಗಳಿಗೆ ನಮಸ್ಕರಿಸಿ, ಸಾಕಷ್ಟು ಜನ ಮಾತನಾಡೋರಿದ್ದಾರೆ, ಸಮಯಾವಕಾಶದ ಕೊರತೆ ಇರುವುದರಿಂದ ನನ್ನ ಭಾಷಣಕ್ಕೆ ವಿರಾಮ ನೀಡ್ತಾ ಇದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಜೈ ಕನ್ನಡ, ಜೈ ಕರ್ನಾಟಕ.